ಅವಳ ಜೀವನದಲ್ಲಿ ಮನೆ, ಶಾಲೆ, ಕಾಲೇಜ್ ಬಿಟ್ಟರೆ ಬೇರೇನೂ ಗೊತ್ತಿರಲಿಲ್ಲ, ನೋಡಿಯೂ ಇರಲಿಲ್ಲ. ಇವಾಗ ಶೌರ್ಯನ ಜೊತೆ ಹೊರಗೆ ಹೋಗ್ತಿದ್ರೆ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆಯಾ ಅನ್ನಿಸ್ತಿತ್ತು ತ್ರಿಷಾಗೆ. ಅವಳ ಕಣ್ಣುಗಳ ಅವಳ ಅರಿವಿಲ್ಲದೆಯೇ ತೇವ ಆಗ್ತಿದ್ವು, ಆದರೆ ಅವು ಆನಂದದಿಂದ ಬಂದ ಆನಂದ ಬಾಷ್ಪಗಳು. ತ್ರಿಷಾಳ ಕಡೆ ನೋಡಿದ ಶೌರ್ಯ ಆಶ್ಚರ್ಯದಿಂದ, ಹೇ ತ್ರಿಷಾ, ಏನಾಯ್ತು, ಯಾಕೆ ಅಳ್ತಿದ್ಯಾ? ಇದೇನು ಚೆನ್ನಾಗಿಲ್ವಾ, ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳಿದ ಶೌರ್ಯ. ಅಯ್ಯೋ ಹಾಗೇನಿಲ್ಲ ಶೌರ್ಯ ಅಂಥೇಳಿ ಶೌರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಲು ತ್ರಿಷಾ. ಶೌರ್ಯ ತ್ರಿಷಾಳ ಕಡೆ ನೋಡ್ತಿದ್ದಾನೆ. ಅವಳಿನ್ನು ಅಳ್ತಿರೋದನ್ನು ಕಂಡು ಅವಳ ಮೂಡನ್ನು ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಬೇಬಿ ಇವಾಗ ಹೀಗೆ ಇಲ್ಲಿ ಅಪ್ಕೊಳ್ಳೋದ್ರಲ್ಲಿ ನಿನ್ನ ಉದ್ದೇಶ ಏನಂತ? ನಿಜಕ್ಕೂ ಇಲ್ಲಿ ತುಂಬ ಮಂಜು ಬೀಳ್ತಿದೆ, ವಾತಾವರಣ ಅಂತೂ ಸಖತ್ ರೊಮ್ಯಾಂಟಿಕ್ ಆಗಿದೆ, ಮುಂದುವರೆದು ಬಿಡೋಣವಾ ಅಂತ ಕೇಳಿದ ಶೌರ್ಯ ತುಂಟತನದಿಂದ. ಶೌರ್ಯನ ಉದ್ದೇಶ ಅರ್ಥ ಆಗ್ತಿದ್ದಂತೆ, ಮನಸ್ಸೇ ನಿನ್ನೆ ನೀನು ಪೂರ್ತಿಯಾಗಿ ಒಪ್ಪಿಸಿ ಶೌರ್ಯನಿಗೆ ಒಪ್ಪಿಸ್ಬಿಡು ಪೂರ್ತಿಯಾಗಿ ಅಂತ ಹೇಳ್ತಿದ್ದಂತು. ಆದರೆ ತಿಳಿಯದ ನಾಚಿಕೆ, ಭಯ, ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ತ್ರಿಷಾಗೆ. ತ್ರಿಷಾಳಿಂದ ಯಾವುದೇ ಉತ್ತರ ಬರ್ತಿದ್ದಾಗ ರಾಕ್ಷಸಿ ಅಂತ ಮುದ್ದಾಗಿ ಬೈದ್ಕೊಂಡು ಅವಳನ್ನ ಬಿಟ್ಟು ಇನ್ನೊಂಚೂರು ಮುಂದಕ್ಕೆ ಹೋಗೋಣ ಅಂತಂದ ಶೌರ್ಯ. ಶೌರ್ಯ, ಬೇಡ, ನಾವು ವಾಪಸ್ ಹೊರಟೋಗೋಣ ಅಂದ್ಲು ತ್ರಿಷಾ ಶೌರ್ಯನನ್ನು ನೋಡದೆ ನೆಲ ನೋಡ್ತಾ. ಯಾಕೆ ಅಂತ ಕೇಳಿದ ಶೌರ್ಯ. ಕರ್ಕೊಂಡು ಹೋಗಿ ಶೌರ್ಯ ಅಂತ ಮುದ್ದು ಮಾಡಿದ್ಲು ತ್ರಿಷಾ. ತ್ರಿಷಾಳ ಕಡೆ ಅನುಮಾನದಿಂದ ನೋಡ್ತಾ ಕಾರನ್ನು ಮತ್ತೆ ರೆಸಾರ್ಟ್ ಕಡೆ ತಿರುಗಿಸ್ತಾ ಶೌರ್ಯ. ಆದರೆ ಆ ದಾರಿಯಲ್ಲಿ ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ ತುಂಬ ಹೊತ್ತು ಆ ಟ್ರಾಫಿಕ್ನಲ್ಲೇ ಸಿಲ್ಕೊಂಡ್ರು. ಆ ಸಮಯದಲ್ಲಿಯೇ ತ್ರಿಷಾ ಅಕ್ಕಿಗೆ ಮೆಸೇಜ್ ಮಾಡಿದ್ಲು. ಅದು ನೋಡಿ ಅಕ್ಕಿ ನಸುನಕ್ಕು ಓಕೆ ಅಂತ ಹೇಳಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ತ್ರಿಷಾ ಹೇಳಿದ ಕೆಲಸದಲ್ಲಿ ಮುಳುಗಿದ್ಲು. ಹೀಗೆ ಇವರು ಮತ್ತೆ ರೆಸಾರ್ಟ್ಗೆ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ರಾತ್ರಿ ಆಗಿಬಿಟ್ಟಿತ್ತು. ಶೌರ್ಯ ತಮ್ಮ ರೂಮಿಗೆ ಹೋಗ್ತಾ ಇದ್ದರೆ, ಶೌರ್ಯ ನೀವು ಏನು ಅಂದ್ಕೊಳ್ಳದೆ ಈ ರೂಮ್ನಲ್ಲಿ ಫ್ರೆಶ್ ಆಗಿ ಬರ್ತೀರಾ ಅಂತ ಹೇಳಿದ್ಲು ಶೌರ್ಯನ ಕೈಯಲ್ಲಿ ಇನ್ನೊಂದು ರೂಮಿನ ಕೀ ಇಡ್ತಾ. ಯಾಕೆ ಅಂತ ಕೇಳ್ದ ಶೌರ್ಯ ಅವಳನ್ನೇ ಅನುಮಾನದಿಂದ ನೋಡ್ತಾ. ಪ್ಲೀಸ್ 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 ಶೌರ್ಯ ಅಂತ ಹೇಳಿ ಶೌರ್ಯನ ಪಕ್ಕದ ರೂಮಿಗೆ ಕಳಿಸಿ ತಮ್ಮ ರೂಮಿನೊಳಗೆ ಹೋದ್ಲು ತ್ರಿಷಾ. ಅಷ್ಟರಲ್ಲೇ ಆ ರೂಮ್ ಪೂರ್ತಿ ಮೊದಲ ರಾತ್ರಿಯ ರೂಮಿನಂತೆ ಅಲಂಕಾರಗೊಂಡಿರೋದನ್ನು ನೋಡಿ ಮುಖದಲ್ಲಿ ನಾಚಿಕೆ ಮುಳುಗಿಸ್ತು ಈ ಪಾಪದ ಹುಡುಗಿಗೆ. ಆವಾಗಲೇ ಅಕ್ಕಿ ಫೋನ್ ಮಾಡಿ ಕೆಲವು ಜಾಗರೂಕತೆಗಳನ್ನ ಹೇಳಿ ಕಾಲ್ ಕಟ್ ಮಾಡಿದ್ಲು. ಸೂರ್ಯ ಆಗಲೇ ಬಂದಿದ್ದರಿಂದ ತ್ರಿಷಾ ಫ್ರೆಶ್ ಆಗಿ ಬಂದು ಅಕ್ಕಿ ಪ್ಯಾಕ್ ಮಾಡಿದ್ದಂಥ ಸೂಟ್ ಕೇಸನ್ನು ಓಪನ್ ಮಾಡಿದ್ಲು. ಅದರಲ್ಲಿ ಇದ್ದ ಒಂದು ತೆಳುವಾದ ಕೆಂಪು ಬಣ್ಣದ ಸೀರೆ ಮತ್ತು ಸ್ಲೀವ್ಲೆಸ್ ಬ್ಲೌಸ್ನಲ್ಲಿ ಸುಂದರವಾಗಿ ರೆಡಿಯಾದ್ಲು ತ್ರಿಷಾ. ಜಡೆಯನ್ನು ಲೂಸ್ ಆಗಿಬಿಟ್ಟು ಕುತ್ತಿಗೆಯಲ್ಲಿ ತಾಳಿ ಮತ್ತು ಕಪ್ಪು ಕರಿಮಣಿ ಸರ ಮಾತ್ರ ಹಾಕ್ಕೊಂಡ್ಳು. ಕೈಗಳಿಗೆ ಕೆಂಪು ಬಣ್ಣದ ಮಣ್ಣಿನ ಬಳೆಗಳು, ಕಿವಿಗಳಿಗೆ ವಜ್ರದ ಜುಮ್ಕಿಗಳು, ಸೊಂಟಕ್ಕೆ ಸಣ್ಣನೆ ವಜ್ರದ ಡಾಬು, ತನ್ನ ಕಣ್ಣುಗಳಿಗೆ ಕಾಡಿಗೆ, ತುಟಿಗಳಿಗೆ ಲೈಟಾಗಿ ಸ್ವಲ್ಪ ಸ್ಟ್ರಾಬೆರಿ ಫ್ಲೇವರ್ ಲಿಪ್ ಬಾಂಬ್ ಹಚ್ಚಿ, ಹಣೆಗೆ ಸ್ಟೋನ್ ಸ್ಟಿಕ್ಕರ್ ಬೊಟ್ಟಿಟ್ಟು ಮತ್ತು ಹಣೆ ಬೊಟ್ಟಿಂದ ಸಿಂಧೂರ ಇಟ್ಟು ಸಿಂಪ್ಲಿಯಾಗಿ ಸೂಪರ್ಬಾಗಿ ರೆಡಿಯಾದ್ಲು ತ್ರಿಷಾ. ಅಷ್ಟರಲ್ಲೇ ಶೌರ್ಯ ಕೂಡ ಫ್ರೆಶ್ ಆಗಿ ರೂಮ್ ಡೋರನ್ನು ನಾಕ್ ಮಾಡ್ದ. ತನ್ನನ್ನು ತಾನು ಒಂದು ಸಾರಿ ನೋಡಿಕೊಂಡು ಲೈಟ್ಸನ್ನು ಆಫ್ ಮಾಡಿ ಹೊರಗೆ ಬಂದಳು ತ್ರಿಷಾ. ಆ ದಿನ ಹುಣ್ಣಿಮೆ ಆಗಿದ್ದರಿಂದ ಆ ಬೆಳಕಿನಲ್ಲಿ ಆ ಕೆಂಪು ಬಣ್ಣ ಸೀರೆಯಲ್ಲಿದ್ದ ತ್ರಿಷಾಳನ್ನು ನೋಡ್ತಿದ್ರೆ ಶೌರ್ಯನಿಗೆ ಹುಚ್ಚೆ ಹಿಡಿದು ಹೋಗ್ತಿತ್ತು. ಒಂದು ಮಾತು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವನಿಗೆ ಅವಳನ್ನ ನೋಡಿ. ಶೌರ್ಯನ ನೋಟದ ತೀವ್ರತೆ ತಿಳಿತಾ ಇದ್ದಂತೆ ತಗ್ಗಿಸದ ತಲೆಯನ್ನು ಎತ್ತುತ್ತಾನೇ ಇರಲಿಲ್ಲ ತ್ರಿಷಾ. ಶೌರ್ಯ ಮಾತ್ರ ಒಂದೊಂದೇ ಹೆಜ್ಜೆ ಮುಂದಕ್ಕಿಡ್ತಾ ತ್ರಿಷಾಳನ್ನು ಸೇರಿ ಅವಳಿಗೆ ಮಾತಾಡೋ ಅವಕಾಶವನ್ನು ಕೊಡದೆ ಅವಳ ತುಟಿನ ಮುದ್ದಾಡಿಬಿಟ್ಟ. ಶೌರ್ಯನ ಚುಂಬನಕ್ಕೆ ಜೊತೆಯಾದ್ಲು ತ್ರಿಷಾ ಕೂಡ. ಆದರೆ ನಮ್ಮ ಯಜಮಾನರ ಹೈಟ್ಗೆ ಸಿಗದೇ ಇರೋದ್ರಿಂದ ತನ್ನ ಕಾಲು ಬೆರಳುಗಳ ಮೇಲೆ ನಿಂತು ಚುಂಬನ ಮಾಡ್ತಿದ್ದಾಳೆ ತ್ರಿಷಾ. ಹಾಗೆ ಎಷ್ಟು ಹೊತ್ತು ಸಾಕ್ತೋ ಅವರ ಚುಂಬನದ ಪಯಣ ತಿಳಿಯೋದು. ಆದರೆ ತ್ರಿಷಾಗೆ ಮಾತ್ರ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದ್ದಂತೆ ಶೌರ್ಯನ ಭುಜದ ಮೇಲೆ ಹೊಡಿತಿದ್ದಾಳೆ. ಆದರೂ ಕೂಡ ಶೌರ್ಯನಿಗೆ ತ್ರಿಷಾಳನ್ನು ಬಿಡೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಮೇಲಿನ ತುಟಿ ಕೆಳಗಿನ ತುಟಿ ಅಂತ ಕಿಸ್ ಮಾಡ್ತಾನೇ ಇದ್ದಾನೆ. ತ್ರಿಷಾಗೆ ಏನು ಮಾಡಬೇಕು ತಿಳಿದೆ ಶೌರ್ಯನ ಬೆನ್ನಿಗೆ ಹೊಡಿತಿದ್ರೆ ಇನ್ನೂ ಕಷ್ಟಪಟ್ಟು ಅವಳನ್ನ ಬಿಟ್ಟು ದೂರ ಸರಿದ ಶೌರ್ಯ. ತ್ರಿಷಾ ಉಸಿರನ್ನು ಜೋರಾಗಿ ತಗೊಳ್ತಾ
ಆಯಾಸದಿಂದ ಎದೆ ಮೇಲೆ ಕೈ ಇಟ್ಟುಕೊಂಡು ನೋಡ್ತಿದ್ದಾಳೆ. ತ್ರಿಷಾಳನ್ನು ನೋಡ್ತಾ ಅವಳನ್ನ ಎತ್ಕೊಂಡು, ಇನ್ನು ನನ್ನಿಂದ ಸಾಧ್ಯನೇ ಇಲ್ಲ ಬೇಬಿ, ಪ್ಲೀಸ್ ಇವಾಗ ನಾನು ಶುರು ಮಾಡ್ತೀನಿ ಅಂದ ಶೌರ್ಯ. ಶೌರ್ಯನ ಮಾತುಗಳಿಗೆ ನಾಚಿಕೊಳ್ತಾ, ಶೌರ್ಯ ಮೊದಲು ಊಟ ಮಾಡೋಣ ಬನ್ನಿ ಅಂದ್ಲು ತ್ರಿಷಾ. ನಂಗೆ ಹಸಿವಾಗ್ತಿಲ್ಲ, ಈ ಹಸಿವಾಗ್ತಿದೆ ಅಂದ ಶೌರ್ಯ ತ್ರಿಷಾಳ ಸೊಂಟವನ್ನು ಪ್ರೆಸ್ ಮಾಡ್ತಾ. ಶೌರ್ಯ ಪ್ಲೀಸ್ ಶೌರ್ಯ ಬನ್ನಿ ಅಂತ ಹೇಳಿದ್ಲು ತ್ರಿಷಾ. ಇಲ್ಲ, ಮೊದಲು ಈ ಹಸಿವು ತೀರಿಸ್ಕೊಳ್ಳೋಣ ತ್ರಿಷಾ, ಆಮೇಲೆ ಆ ಹಸಿವಿನ ಕತೆ ನೋಡಬಹುದು ಅಂದ ಶೌರ್ಯ. ಪ್ಲೀಸ್ ಶೌರ್ಯ ಅಂತ ತ್ರಿಷಾ ಅನ್ನೋ ಅಷ್ಟರಲ್ಲೇ ಅವಳನ್ನ ಎತ್ಕೊಂಡು ರೂಮ್ನೊಳಗೆ ಹೆಜ್ಜೆ ಇಟ್ಬಿಟ್ಟ ಶೌರ್ಯ. ಅಲ್ಲಿ ಆ ರೂಮ್ ಮತ್ತು ಬೆಡ್ ನೋಡಿ ಶೌರ್ಯ ಶಾಕ್ ಆಗಿಬಿಟ್ಟ ಮತ್ತು ಅದೇ ಸಮಯದಲ್ಲಿ ತುಂಬ ಹ್ಯಾಪಿಯಾಗಿಯೂ ಫೀಲ್ ಆದ. ಬೇಬಿ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂತ ತೀವ್ರವಾದ ನೋಟದಿಂದ ತ್ರಿಷಾಳನ್ನೇ ನೋಡ್ತಾ ಕೇಳ್ದ. ಶೌರ್ಯನ ನೋಟವನ್ನು ತಡೆಯಲಾರದೆ ಹ್ಞೂ ಅಂತ ಮಾತ್ರ ಉತ್ತರಿಸಿದ್ಲು ತ್ರಿಷಾ. ತ್ರಿಷಾಳನ್ನು ತನ್ನೆದೆಗತ್ತಿಕೊಂಡು ಅವಳನ್ನ ಹಾಸಿಗೆ ಮೇಲೆ ಮಲಗಿಸಿ ಅವಳ ಮೇಲೆ ವಾಲ್ ಹೋದ ಶೌರ್ಯ. ತ್ರಿಷಾ ಶೌರ್ಯನ ಭಾರವನ್ನು ಇಷ್ಟದಿಂದಲೇ ಹೊರತಿದ್ದಾಳೆ. ಶೌರ್ಯ ತ್ರಿಷಾಳ ಕಿವಿ ಹತ್ರ ಹೋಗಿ ಬೇಬಿ ಅಂತ ಕರೆದ ಗಡುಸಾದ ಧ್ವನಿಯಲ್ಲಿ. ಹ್ಞೂ ಅಂತ ಮಾತ್ರ ಉತ್ತರಿಸಿದ್ಲು ತ್ರಿಷಾ ಯಾವುದೋ ಲೋಕದಲ್ಲಿ ಇದ್ದಂತೆ. ಯಾಕಂದರೆ ಅಷ್ಟರಲ್ಲೇ ಶೌರ್ಯನ ಕೈಗಳು ತ್ರಿಷಾನನ್ನು ಎಲ್ಲೆಲ್ಲೋ ಸ್ಪರ್ಶಿಸ್ತಿದ್ವು. ಶುರು ಮಾಡಲಾ ಅಂತ ಕೇಳಿದ ಶೌರ್ಯ ತ್ರಿಷಾಳ ಕಿವಿಯಲ್ಲಿ ರಹಸ್ಯವಾಗಿ. ಕೇಳುವಾಗ ಶೌರ್ಯನ ತುಟಿಗಳು ತ್ರಿಷಾಳ ಕಿವಿಗೆ ತಾಕ್ತಿದ್ವು. ಶೌರ್ಯನಿಗೆ ತನ್ನ ಪೂರ್ಣ ಒಪ್ಪಿಗೆಯನ್ನು ತಿಳಿಸುವಂತೆ ಶೌರ್ಯನ ತನ್ನ ಎದೆಗೆ ಅಪ್ಕೊಂಡ್ಬಿಟ್ಲು ತ್ರಿಷಾ. ಶೌರ್ಯನಲ್ಲಿ ಒಮ್ಮೆಗೆ ಆಸೆಗಳ ಜ್ವಾಲಾಮುಖಿ ಎದ್ದುಬಿಡ್ತು. ಮತ್ತೆ ತುಟಿಗಳ ಯುದ್ಧವನ್ನು ಆರಂಭಿಸ್ತಾ ಶೌರ್ಯ. ಮುತ್ತಿಡುತ್ತಲೇ ತ್ರಿಷಾಳ ಸೀರೆ ತೆಗೆದು ಹಾಕ್ತಾ ಶೌರ್ಯ. ಅದು ಸಿಲ್ಕ್ ಸೀರೆ ಆಗಿದ್ದರಿಂದ ಶೌರ್ಯ ಪಿನ್ ತೆಗೆದ ತಕ್ಷಣ ಜಾರು ಹೋಯಿತು. ಹಾಗೆ ತುಂಬ ಹೊತ್ತು ತುಟಿಗಳು ಚುಂಬಿಸಿದ ನಂತರ ಅಲ್ಲಿಂದ ಕುತ್ತಿಗೆ ಕಡೆ ಸಾಗಿ ಅಲ್ಲ ತನ್ನ ಇಷ್ಟವನ್ನು ತೋರಿಸ್ತಾ ಇದ್ದ. ತ್ರಿಷಾ ಶೌರ್ಯ ಮಾಡ್ತಿರೋ ಪ್ರತಿಯೊಂದು ಕೆಲಸಕ್ಕೂ ರೋಮಾಂಚನಕ್ಕೆ ಒಳಗಾಗ್ತಿದ್ದಾಳೆ. ಶೌರ್ಯ ತ್ರಿಷಾಳನ್ನು ಉಸಿರುಗಟ್ಟಿಸ್ತಿದ್ದಾನೆ ತನ್ನ ಕೀಟಲೆಯಿಂದ. ಇನ್ನು ಮುಂದೆ ಮುಂದೆ ಬರ್ತಿದ್ದಂತೆ ರವಿಕೆ ಅದನ್ನು ಮುಚ್ಚಿರೋದನ್ನು ನೋಡಿ ರವಿಕೆ ಮೇಲೆ ಕೈ ಇಟ್ಟ. ತಕ್ಷಣವೇ ತ್ರಿಷಾಗೆ ಮತ್ತೆ ಅಕ್ಷಿತ್ ಮಾಡಿದ ಕೆಲಸ ನೆನಪಿಗೆ ಬಂದು ಶೌರ್ಯನ ತೊಳ್ಳೋದಕ್ಕೆ ಹೋದ್ಲು. ಆದರೆ ಅಷ್ಟರಲ್ಲೇ ಅಕ್ಕಿ ಮಾತುಗಳನ್ನ ನೆನಪಿಸ್ಕೊಂಡು ಕಣ್ತೆರೆದು ನೋಡಿದ್ಲು. ತನಗೆ ಅತಿ ಸಮೀಪದಲ್ಲಿ ತನ್ನ ಗಂಡನ ರೂಪ ಕಾಣಿಸ್ತಿದ್ರೆ ನಗ್ತಾ ಶೌರ್ಯನನ್ನು ಅಪ್ಕೊಂಡ್ಬಿಟ್ಲು. ಶೌರ್ಯ ತ್ರಿಷಾಳ ಮೈ ಮೇಲಿದ್ದ ಬಟ್ಟೆಗಳೆಲ್ಲ ಪೂರ್ತಿಯಾಗಿ ದೂರ ಆದವು. ಶೌರ್ಯ ಕೂಡ ತನ್ನ ಬಟ್ಟೆ ದೂರ ಮಾಡಿಕೊಂಡ. ತ್ರಿಷಾ ನಾಚಿಕೆಯಿಂದ ಕಣ್ಮುಚ್ಕೊಂಡ್ಬಿಟ್ಲು. ತ್ರಿಷಾಳನ್ನು ನೋಡಿ ನಗ್ತಾ ಅವಳನ್ನ ಆಕ್ರಮಿಸೋ ಕೆಲಸದಲ್ಲಿ ತೊಡಗಿದ ಶೌರ್ಯ. ಹಣೆಯಿಂದ ಹಿಡಿದು ಕಾಲಿನ ಕಿರುಬೆರಳಿನ ತನಕ ಯಾವುದೇ ಒಂದು ಭಾಗವನ್ನು ಬಿಡದೆ ಮುದ್ದಿಸ್ತಿದ್ದ ಮತ್ತು ಕೊನೆಯದಾಗಿ ಅವಳ ಒಳಗೆ ಪ್ರವೇಶಿಸ್ತಾ ಶೌರ್ಯ. ಅಲ್ಲಿವರೆಗೂ ಇದ್ದ ಸುಖ ದೂರ ಆಗಿ ಭರಿಸಲಾಗದ ನೋವನ್ನು ನೀಡಿದ ಶೌರ್ಯ. ಕಣ್ಣಲ್ಲಿ ನೀರು ತುಂಬಿಕೊಂಡು ಶೌರ್ಯನ ಕಡೆ ನೋಡಿದ್ಲು. ಶೌರ್ಯನಿಗೂ ತ್ರಿಷಾಳ ನೋವು ಅರ್ಥವಾಗಿ ಮೆಲ್ಲಗೆ ಅವಳೊಳಗೆ ಪ್ರವೇಶಿಸ್ತಾ ಪೂರ್ತಿಯಾಗಿ ಅವಳನ್ನು ತನ್ನವಳನ್ನಾಗಿಸ್ಕೊಂಡ್ಬಿಟ್ಟ ಶೌರ್ಯ. 1 ಗಂಟೆ ನಂತರ ದಣಿದ ದೇಹದಿಂದ ಶೌರ್ಯನ ಎದೆ ಮೇಲೆ ತಲೆ ಇಟ್ಟು ನಿದ್ದೆಗೆ ಜಾರಿದ್ಲು ತ್ರಿಷಾ. ತ್ರಿಷಾಳನ್ನೇ ನೋಡ್ತಾ ಶೌರ್ಯ ಕೂಡ ಯಾವಾಗಲೂ ನಿದ್ದೆಗೆ ಜಾರ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ತ್ರಿಷಾಗಿ ಎಚ್ಚರವಾಗಿ ನೋಡೋ ಅಷ್ಟರಲ್ಲೇ ಶೌರ್ಯನ ಎದೆ ಮೇಲಿದ್ದಾಳೆ. ತನಗೆ ಮತ್ತು ಶೌರ್ಯನಿಗೆ ಸೇರಿಸಿ ಒಂದೇ ಬ್ಲ್ಯಾಂಕೆಟ್ ಹೊಚ್ಚಿ ಇರೋದನ್ನು ಕಂಡು ಮೊದಲು ಸ್ವಲ್ಪ ಶಾಕ್ ಆದರೂ ತಕ್ಷಣವೇ ರಾತ್ರಿ ನಡೆದಿದ್ದೆಲ್ಲ ನೆನಪು ಮಾಡಿಕೊಂಡ್ಳು ತ್ರಿಷಾ. ತಿಳಿಯದಂತೆ ಮುಖದಲ್ಲಿ ನಾಚಿಕೆ ಬಂದು ಕೂತ್ಕೊಂತು. ಶೌರ್ಯನ ಕಡೆ ನೋಡಿ ಅವನ ಎದೆ ಮೇಲೆ ಮುತ್ತಿಟ್ಬಿಟ್ಲು ತ್ರಿಷಾ. ಶೌರ್ಯನ ಎದೆ ಮೇಲೆ ಸುಂದರವಾಗಿ ತ್ರಿಷಾ ಅಂತ ಬರೆದಿರೋ ಟ್ಯಾಟು ನೋಡಿ ಶಾಕ್ ಆಗಿಬಿಟ್ಲು. ತನ್ನ ಕಣ್ಣುಗಳನ್ನ ತಾನೇ ನಂಬೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವಳಿಗೆ. ಶೌರ್ಯ ಅಂದ್ಲು ತ್ರಿಷಾ ನಡುಗೋ ಧ್ವನಿಯಲ್ಲಿ. ಮಲಕ್ಕೋ ತ್ರಿಷಾ ಅಂದ ಶೌರ್ಯ ನಿದ್ದೆ ಮಂಪರಿನಲ್ಲಿ. ಆದರೆ 1-2 ನಿಮಿಷಕ್ಕೆ ಶೌರ್ಯನ ಎದೆ ಮೇಲೆ ತೇವಾಂಶ ತಾಕ್ತಿದ್ದಂತೆ ಕಣ್ತೆರೆದು ನೋಡ್ದ. ಅಲ್ಲಿ ತ್ರಿಷಾ ಅಳ್ತಾ ಇರೋದನ್ನು ಕಂಡು ಗಾಬರಿಯಿಂದ ತ್ರಿಷಾ ಏನಾಯಿತು, ಏನಾದರೂ ನೋವಾಗ್ತಿದೆಯಾ, ಹಾಸ್ಪಿಟಲ್ಗೆ ಹೋಗೋಣವಾ ಅಂತ ಗಾಬರಿಯಿಂದ ಕೇಳಿದ ಶೌರ್ಯ. ಹ್ಞೂ ಅನ್ನುವಂತ ತಲೆ ಅಡ್ಡ ಆಡಿಸಿ ಶೌರ್ಯನ ಎದೆಯನ್ನು ಸವರ್ತಿದ್ದಾಳೆ. ಶೌರ್ಯನಿಗೆ ಅರ್ಥ ಆಯಿತು ತ್ರಿಷಾ ಹಚ್ಚೆಯನ್ನು ನೋಡಿದಾಳೆ ಅಂತ. ಓಯ್
ನೆನ್ನೆ ರಾತ್ರಿ ನೋಡಲಿಲ್ವಾ ಅಂತ ಕೇಳ್ದ ಶೌರ್ಯ. ಹ್ಞೂ ಇಲ್ಲ, ಆದರೂ ನಿನ್ನೆ ಕತ್ಲೆ ಆಗಿತ್ತಲ್ಲ ಅದು ಕಾಣಿಸ್ಲಿಲ್ಲ ಅಂದ್ಲು ತ್ರಿಷಾ ತಲೆಯನ್ನು ತಗ್ಸಿ. ಹಾಂ ಹೌದು ಅಲ್ವಾ ಮೇಡಮ್ ಅವರೇ, ಲೈಟ್ ಇರಲು ನಿಜವಾಗ್ಲೂ ಒಪ್ಕೊಳ್ಳಿಲ್ಲ ಅಲ್ವಾ ನೀನು ಅಂದ ಶೌರ್ಯ ತುಂಟತನದಿಂದ. ತ್ರಿಷಾ ಶೌರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡು, ಇಷ್ಟೊಂದು ಲವ್ ಮಾಡ್ತಿದ್ದೀರ ಶೌರ್ಯ ನನ್ನನ್ನು ನೀವು ಅಂತ ಕೇಳಿದ್ಲು. ಹ್ಞೂ, ನನ್ನ ಹೆಂಡ್ತಿಯನ್ನು ನಾನು ಪ್ರೀತಿಸ್ದೆ ಇನ್ಯಾರ್ಯಾರು ಪ್ರೀತಿಸ್ತಾರೆ? ಹಾಗೆ ಮಾಡಿದ್ರೆ ಸುಮ್ಮನಿದ್ದು ಬಿಡ್ತೀನಾ? ಅವ್ರಿಗೆ ಬದುಕಿರುವಾಗಲೇ ನರಕ ತೋರಿಸ್ಬಿಡ್ತೀನಿ ಅಂದ ಶೌರ್ಯ. ಲವ್ ಯು ಶೌರ್ಯ ಅಂದ್ಲು ತ್ರಿಷಾ. ಬೇಬಿ ಅಂತ ಕರೆದ ಶೌರ್ಯ. ಏನು ಅನ್ನುವಂತ ನೋಡಿದ್ಲು ತ್ರಿಷಾ ಶೌರ್ಯಾಳನ್ನು. ಇನ್ನೊಂದು ರೌಂಡ್ ಶುರು ಮಾಡೋಣವಾ ಅಂತ ಕೇಳಿದ ಶೌರ್ಯ ಗಡುಸಾದ ಧ್ವನಿಯಲ್ಲಿ. ಅಮ್ಮೋ ನನ್ನಿಂದಾಗಲ್ಲ, ನಿನ್ನೆ ನೋವುಗಳ ಇನ್ನೂ ಕಡಿಮೆ ಆಗಿಲ್ಲ, ಮತ್ತಂದರೆ ಅಮ್ಮ ಅಂದ್ಲು ತ್ರಿಷಾ. ನಂದೇನು ತಪ್ಪಿಲ್ಲ, ನೀನೇ ನನ್ನ ಅಪ್ಕೊಂಡು ಕೂತಿದ್ಯಾ, ನಾನೇನು ಮಾಡಲಿ ತ್ರಿಷಾ ಅಂದ ಅವಳ ಕಡೆ ನೋಡ್ತಾ. ಶೌರ್ಯ ಇದು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ತಿದ್ದ ತ್ರಿಷಾ ತುಟಿಗಳ ಮೌನವಾಗಿ ಹೋದವು ಶೌರ್ಯನ ಮುತ್ತಿನ ಹೊಡೆತಕ್ಕೆ. ಹಾಗೆ ಮುತ್ತಿಂದ ಆರಂಭವಾಗಿ ಹದ್ದು ಬಸ್ತಿಲ್ದೆ ಮತ್ತೆ ಒಬ್ಬರಲ್ಲೊಬ್ಬರು ಕರಗಿ ಹೋದರು ನಮ್ಮ ಜೋಡಿ. 1-2 ಗಂಟೆ ನಂತರ ಸಣ್ಣ ಕೋಪದಿಂದ ಶೌರ್ಯನ ಕಡೆ ನೋಡ್ತಾ, ನಿಜಕ್ಕೂ ನಾಚಿಕೆ ಇಲ್ದಂತಾಗಿದೆ ನಿಮಗೆ ಅಂದ್ಲು. ಶೌರ್ಯನ ಕಡೆ ನೋಡದೆ ಎಲ್ಲೋ ನೋಡುತ್ತಾ. ಮತ್ತೆ ನೀನು ಅಷ್ಟೊಂದು ಸುಂದರವಾಗಿದೆಯಾ, ನಾನೇನು ಮಾಡಲಿ ಹೇಳು ಅಂತ ಕೇಳ್ದ ಶೌರ್ಯ ತುಂಟತನದಿಂದ. ಅಬ್ಬಾ ಹೋಗಿ ಶೌರ್ಯ, ನಿನ್ನ ಜೊತೆ ಮಾತಾಡೋದು ತುಂಬ ಕಷ್ಟ ಅಂದ್ಲು ತ್ರಿಷಾ. ಮಾತಾಡೋದು ನನಗೂ ಕಷ್ಟ ಆಗೇ ಇದೆ, ಅದಕ್ಕೆ ಇನ್ನೊಂದು ರೌಂಡ್ ಹಾಕೊಂಡ್ವಾ ಅಂತ ಕೇಳ್ದ ಹಾಗೆ ಚಿಲಿಪಿಲಿ ಮಾಡ್ತಾ ತ್ರಿಷಾಳನ್ನು ಹೊಡಿತಾ. ನಿಮಗೆ ಶಕ್ತಿ ಇದೆಯೇನೋ, ನನಗೆ ಮಾತ್ರ ನಿಜವಾಗ್ಲೂ ಶಕ್ತಿ ಇಲ್ಲ. ರಾತ್ರಿಯಿಂದ ಫುಲ್ ಹಸಿವಾಗ್ತಿದೆ, ಆದರೂ ನಿನ್ನೆ ರಾತ್ರಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ಗೊತ್ತಾ, ಪೂರ್ತಿ ಎಲ್ಲ ಸ್ಪಾಯ್ಲ್ ಮಾಡಿಬಿಟ್ರಿ ಅಂದ್ಲು ತ್ರಿಷಾ ದೂರ ನೀಡುವಂತೆ. ಅಯ್ಯೋ ಹೌದಾ ಬೇಬಿ, ಏನು ಪರವಾಗಿಲ್ಲ ಬಿಡು, ಇವತ್ತು ಅರೇಂಜ್ ಮಾಡ್ಕೊಳ್ಳೋಣ ಅಂದ ಶೌರ್ಯ. ಮೊದಲು ತಿಂಡಿ ಕತೆ ನೋಡಿ ಸರ್ ಅಂತ ಹೇಳಿ ಬೆಡ್ಶೀಟ್ ಸುತ್ತಕೊಂಡು ವಾಶ್ರೂಮ್ ಒಳಗೆ ಹೊರಟು ಹೋದ್ಲು ತ್ರಿಷಾ. ಶೌರ್ಯ ಸ್ವಲ್ಪ ಹೊತ್ತು ಹಾಸಿಗೆ ಮೇಲಕ್ಕೂ ಆಮೇಲೆ ಫುಡ್ಡನ್ನು ಆರ್ಡರ್ ಮಾಡಿ ತ್ರಿಷಾಗ ಕಾಯ್ತಿದ್ದ. ಒಳಗಡೆ ಹೋಗಿ ಫ್ರೆಶ್ ಆದ ತ್ರಿಷಾಗೆ ತನ್ನ ಟವಲ್ ಬಿಟ್ಟರೆ ಇನ್ನೇನೂ ಕಾಣಿಸ್ತಿಲ್ಲ. ಅಮ್ಮೋ, ಇವಾಗ ಶೌರ್ಯನ ಮುಂದೆ ಹೀಗೆ ಹೋದರೆ ಇನ್ನೇನಾದರೂ ಇದೆಯಾ ಅಮ್ಮ ಅಂದ್ಕೊಂಡು ಸ್ನಾನ ಮುಗಿಸಿ ಡೋರ್ ಓಪನ್ ಮಾಡಿದ್ಲು ತ್ರಿಷಾ. ಆ ಸದ್ದಿಗೆ ವಾಶ್ರೂಮ್ ಕಡೆ ನೋಡಿದ ಶೌರ್ಯನಿಗೆ ತಲೆ ಮಾತ್ರ ಹೊರಗೆ ಹಾಕಿ ತನ್ನನ್ನೇ ನೋಡ್ತಿರೋ ತ್ರಿಷಾ ಕಂಡ್ಲು. ಏನಾಯ್ತು ಬೇಬಿ ಅಂತ ಕೇಳಿದ ಶೌರ್ಯ ನಗುನ ತಡೀತಾ. ಶೌರ್ಯ, ನನ್ನ ಡ್ರೆಸ್ ಕೊಡ್ತೀರಾ ಅಂತ ಕೇಳಿದ್ಲು ತ್ರಿಷಾ. ತ್ರಿಷಾಳನ್ನ ಸ್ವಲ್ಪ ಹೊತ್ತು ಕಾಡಿಸೋಣ ಅಂದ್ಕೊಂಡು ಶೌರ್ಯ, ಆದರೆ ಅಷ್ಟರಲ್ಲೇ ಶೌರ್ಯನ ಮೊಬೈಲ್ ರಿಂಗ್ ಆಗಿದ್ದರಿಂದ ಬಂದು ಹಾಕೋ ಅಂತ ಹೇಳಿ ಫೋನ್ ರಿಸೀವ್ ಮಾಡಿ ಬಾಲ್ಕನಿ ಕಡೆ ನಡೆದ ಶೌರ್ಯ. ತ್ರಿಷಾ ರೂಮಿನೊಳಗೆ ಹೋಗ್ತಾನೆ ಡ್ರೆಸ್ ತೆಗೆದುಕೊಂಡು ಅಲ್ಲಿಂದ ಡ್ರೆಸ್ಸಿಂಗ್ ರೂಮ್ ಕಡೆ ನಡೆದ್ಲು. ತ್ರಿಷಾ ರೆಡಿಯಾಗಿ ಹೊರಗೆ ಬರೋ ಅಷ್ಟರಲ್ಲೇ ಡೋರ್ ಬೆಲ್ ಬಾರಿಸಿದ್ರಿಂದ ಹೋಗಿ ಓಪನ್ ಮಾಡಿದ್ಲು ತ್ರಿಷಾ. ಅಲ್ಲಿ ರೂಮ್ ಬಾಯ್ ಕಾಣಿಸ್ತಾ ತಿಂಡಿ ಹಿಡ್ಕೊಂಡು. ಆ ತಿಂಡಿ ತೆಗೆದುಕೊಂಡು ಆ ಹುಡುಗನನ್ನು ಕಳಿಸ್ಬಿಟ್ಲು ತ್ರಿಷಾ. ಅಷ್ಟರಲ್ಲೇ ಅಕ್ಷರಾಳಿಂದ ಕಾಲ್ ಬರೋದು ನಗ್ತಾ ರಿಸೀವ್ ಮಾಡಿ, ಹಾಯ್ ಹಕ್ಕಿ, ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ಲು ತ್ರಿಷಾ ನಗ್ತಾ. ಗುಡ್ ಆಫ್ಟರ್ನೂನ್ ಅತ್ತಿಗೆಯವರೇ ಅಂತ ನಗ್ತಾ ಹೇಳಿದ್ಲು ಅಕ್ಷರ. ಇದು ಆಫ್ಟರ್ನೂನಾ ಅಂದ್ಕೊಂಡು ಟೈಮ್ ನೋಡಿದ್ಲು. ಅಷ್ಟರಲ್ಲೇ 1:15 ಆಗಿರೋದನ್ನು ಕಂಡು ತಲೆ ಚೆಚ್ಕೊಂಡು ಸಾರಿ ಗುಡ್ ಆಫ್ಟರ್ನೂನ್ ಅಂದ್ಲು ತ್ರಿಷಾ. ಹ್ಞೂ ಆಫ್ಟರ್ನೂನ್ ಮಾರ್ನಿಂಗ್ ಥರ ಕಾಣಿಸ್ತಿದೆ ಅಂದರೆ ರಾತ್ರಿ ಪೂರ್ತಿ ಅಂತ ಮಾತಾಡ್ತಿದ್ದಕ್ಕೆ ಅಂತೇಳಿದು ತ್ರಿಷಾ. ಅಬ್ಬಾ, ಅಣ್ಣ ತಂಗಿ ಇಬ್ಬರು ಸರಿಯಾಗಿದ್ದೀರಿ, ನಾಚಿಕೆ ಎಲ್ಲ ಇಬ್ರಿಗೂ ಅಂದ್ಲು ತ್ರಿಷಾ ಮುಖ ಕೆಂಪು ಮಾಡ್ಕೊಳ್ತಾ. ಅದಕ್ಕೆ ಕೆಲವು ಜಾಗದಲ್ಲಿ ನಾಚಿಕೆ ಪಟ್ಟರೆ ನಿಜಕ್ಕೂ ಕೆಲಸನೇ ಆಗಲ್ಲ ಅಂದ್ಲು ಅಕ್ಷರ. ದೇವ್ರೇ, ನಮ್ಮ ಅಣ್ಣ ಹೇಗೆ ಸಂಸಾರ ಮಾಡ್ತಿದ್ದಾನೋ ಏನೋ ನಿನ್ನ ಜೊತೆ ಅಂದ್ಲು ತ್ರಿಷಾ. ಆಹಾ, ಅಭ್ಯಾಸ ಆಗೋಗಿದೆ ಬಿಡು ಅದಕ್ಕೆ ಅಣ್ಣನಿಗೆ ನನ್ನ ಜೊತೆ. ಇನ್ನೊಂದು ಕೆಲವು ದಿನ ಹೋದರೆ ನಿನಗೂ ಅಭ್ಯಾಸ ಆಗೋಗುತ್ತೆ ಬಿಡು ನಮ್ಮ ಅಣ್ಣನ ಜೊತೆ ಅಂತ ತುಂಟತನದಿಂದ ಹೇಳಿದ್ಲು ಅಕ್ಷರ. ಶಿವ ಅಂದ್ಲು ತ್ರಿಷಾ ನಗು ತಡೀತಾ. ಇನ್ನೇನು ಇವಾಗ ವಿಶೇಷಗಳು ಅಂತ ಕೇಳಿದ್ಲು ಅಕ್ಷರ. ಏನಿದೆ, ರಾತ್ರಿಯಿಂದ ಏನೂ ಇಲ್ಲ, ಹೊಟ್ಟೆಲಿ ಇಲಿಗಳು ಅಲ್ಲ ಡೈನೋಸರ್ಗಳೇ ಓಡಾಡ್ತಿದೆ ಅಂದ್ಲು ತ್ರಿಷಾ. ಇನ್ನೂ ತಿಂದಿಲ್ವಾ ಅಂತ ಕೇಳಿದ್ಲು ಅಕ್ಷರ ನಗ್ತಾ. ಇಲ್ಲ, ಇವಾಗಷ್ಟೇ ತಿಂಡಿ ಬಂತು, ನೀನು ಕಾಲ್ ಮಾಡಿದೆ ಅಂದ್ಲು ತ್ರಿಷಾ. ಹೌದಾ, ಸರಿ ಹಾಗಾದರೆ ತಿಂದಮೇಲೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಲು ಅಕ್ಷರ.
ಶೌರ್ಯನಿಗಾಗಿ ನೋಡಿದ್ಲು ತ್ರಿಷಾ. ಅಲ್ಲಿ ಬಾಲ್ಕನಿಯಲ್ಲಿ ಯಾರಿಂದಿಗೋ ತುಂಬ ಕೋಪದಿಂದ ಮಾತಾಡ್ತಿದ್ದಾನೆ ಶೌರ್ಯ. ಶೌರ್ಯನ ಧ್ವನಿಯಲ್ಲಿ ತುಂಬ ಬದಲಾವಣೆ ಕಾಣಿಸ್ತಿತ್ತು. ಆ ಧ್ವನಿಗೆ ಭಯ ಆಗ್ತಿತ್ತು ತ್ರಿಷಾಗೆ. ಒಂದು 5 ನಿಮಿಷಕ್ಕೆ ಕಾಲ್ ಕಟ್ ಮಾಡಿ ರೂಮ್ನೊಳಗೆ ಬಂದ ಶೌರ್ಯ. ಅಲ್ಲಿ ಗಲ್ಲದ ಕೆಳಗೆ ಕೈ ಇಟ್ಕೊಂಡು ನೋಡ್ತಿದ್ದ ತ್ರಿಷಾಳನ್ನ ನೋಡಿ ಅವಳ ಹತ್ರ ಬಂದು, ಏನೇ ಹಸಿವು ಹಸಿವು ಅಂತ ಗಲಾಟೆ ಮಾಡಿದೆ, ಇವಾಗ ತಿಂಡಿ ತಣ್ಣಗಾಗ್ತಿದೆ ಕಣೋ, ತಿನ್ಬೋದು ತಾನೇ ಅಂತ ಕೇಳಿದ ಶೌರ್ಯ. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಸರ್ ಅಂದ್ಲು ತ್ರಿಷಾ. ಇರು ಹಾಗಾದರೆ 5 ನಿಮಿಷ ಅಂಥೇಳಿ ಫಾಸ್ಟಾಗಿ ಫ್ರೆಶ್ ಆಗಿ ಬಂದುಬಿಟ್ಟ ಶೌರ್ಯ ಕೂಡ. ಅಷ್ಟರಲ್ಲೇ ತ್ರಿಷಾ ನೀರಸವಾಗಿ ಮುಖ ಇಟ್ಕೊಂಡಿರೋದನ್ನು ನೋಡಿ ನಕ್ಕು ತ್ರಿಷಾಳನ್ನು ತನ್ನ ಮಡಲಲ್ಲಿ ಕೂರಿಸ್ಕೊಂಡು ತ್ರಿಷಾಗೆ ತಿನ್ನಿಸ್ತಾ ತಾನು ಕೂಡ ತಿಂತಾ ಹಿಡ್ದ. ಶೌರ್ಯ ತಿನ್ನಿಸ್ತಿದ್ರೆ ಹಾಯಾಗಿ ತಿಂದ್ಲು ಈ ಪಾಪದ ಹುಡುಗಿ. ಶೌರ್ಯ ತ್ರಿಷಾಳ ಕಡೆ ನೋಡ್ತಾ, ಎಲ್ಲಾದರೂ ಹೋಗೋಣವಾ ಅಂತ ಕೇಳ್ದ ಶೌರ್ಯ. ಹಾಂ ಶೌರ್ಯ ಹೋಗೋಣ ಅಂದ್ಲು ತ್ರಿಷಾ. ಹಾಗಾದರೆ ಬೇಗ ರೆಡಿಯಾಗು, ನಾನು ಒಂದು ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೆಜ್ಜೆ ಇಟ್ಟ ಶೌರ್ಯ. ಶೌರ್ಯ ಎಲ್ಲಿಗೆ ಅಂತ ಕೇಳಿದ್ಲು ತ್ರಿಷಾ. ನೀನು ರೆಡಿಯಾಗೋ ಮೊದಲು, ಇಲ್ಲಾಂದರೆ ನನ್ನ ಮೂಡ್ ಚೇಂಜ್ ಆದರೆ ಮತ್ತೆ ಬೆಡ್ಗೆ ಲಾಕ್ ಆಗ್ತೀಯಾ, ಏನೂ ಪರವಾಗಿಲ್ವಾ ಅಂತ ಕೇಳಿದ ಶೌರ್ಯ ತೀವ್ರವಾದ ನೋಟದಿಂದ ತ್ರಿಷಾಳನ್ನೇ ನೋಡ್ತಾ. ಅಮ್ಮೋ ಬೇಡ ಬಿಡಿ ಶೌರ್ಯ, ನಾನು ರೆಡಿ ಆಗ್ತೀನಿ, ನೀವು ಹೋಗಿ ಫಾಸ್ಟಾಗಿ ಬನ್ನಿ ಅಂತಂದ್ಲು ತ್ರಿಷಾ. ಶೌರ್ಯ ನಕ್ಬಿಟ್ಟು, ನೇರವಾಗಿ ಹೇಳಿದ್ರೆ ನೀವು ಹೆಂಗಸರು ಕೇಳಲ್ಲ ಅಂದ್ಕೊಂಡು ಅಲ್ಲಿಂದ ಕಾರ್ನಲ್ಲಿ ಹೊರಟ ಶೌರ್ಯ ಒಂದು ಜಾಗಕ್ಕೆ. ಇವರ ರೆಸಾರ್ಟ್ ಹತ್ತಿರದಲ್ಲೇ ಒಂದು ಸಣ್ಣ ಕಾಡಿನ ಥರ ಇರೋ ಏರಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಮಂಡಿಯೂರಿಸಿ ಕೂರಿಸಿ ಸುತ್ತಲೂ ಗನ್ಗಳೊಂದಿಗೆ ನಿಲ್ಲಿಸಿದ್ರು ಅವನನ್ನು. ಶೌರ್ಯ ಕಾರ್ ಇಳಿಯತ್ಲೆ ತನ್ನ ರಿವಾಲ್ವರನ್ನು ಲೋಡ್ ಮಾಡಿಕೊಂಡು ಕೋಪದಿಂದ ನೋಡ್ತಿದ್ದ ಅವನ ಕಡೆ. ಏನೋ ನನ್ನ ಬಗ್ಗೆ ತಿಳಿದು ನನ್ನ ಫೋಟೋಸ್ ತೆಗೆಯೋದಕ್ಕೆ ಬಂದ್ಯಾ ಅಂತ ಹೇಳಿ ಅಲ್ಲೇ ಇದ್ದ ಮುಳ್ಳಿನ ಗಿಡಕ್ಕೆ ಅವನ ಮುಖವನ್ನು ಹಿಡಿದು ಚುಚ್ಚಿಬಿಟ್ಟ ಶೌರ್ಯ. ಅವನ ನೋವಿನಿಂದ ಅಮ್ಮ ಅಂತ ಕಿರಿಸ್ತಿದ್ದಾನೆ. ಆದರೆ ಅಲ್ಲಿ ಅವನ ಆರ್ತನಾದ ಕೇಳೋ ನಾದಾನೆ ಯಾರೂ ಇರಲಿಲ್ಲ. ಏನೋ ನನ್ನ ಫೋಟೋಸ್, ನನ್ನ ಹೆಂಡತಿ ಫೋಟೋಸ್ ತೆಗಿತೀಯಾ ಅಂತ ಮರಳಿ ಆ ಗಿಡದಿಂದ ಅವನ ಮುಖವನ್ನು ಬಲವಂತವಾಗಿ ಹೊರಗೆ ಎಳೆದು ಮತ್ತೆ ಚುಚ್ಚಿದ ಶೌರ್ಯ. ಶೌರ್ಯನ ನೋಡ್ತಿರೋ ಪ್ರತಿಯೊಬ್ಬರಿಗೂ ಬೆನ್ನಿನಲ್ಲಿ ನಡುಕ ಶುರುವಾಯಿತು. ಏಯ್, ಇವನು ಬೇರು ಯಾರು ಕಳಿಸಿದ್ರೆ ಹೀಗೆ ಮಾಡ್ತಿದ್ದಾನೆ ಅನ್ನೋದು ಬೇಕು, ಎಲ್ಲ ವಿವರಗಳು ನನಗೆ ಸಿಗಬೇಕು, ಆಮೇಲೆ ಬಾಡಿ ಏನು ಮಾಡಬೇಕು ಗೊತ್ತು ತಾನೇ ಅಂತ ಹೇಳಿ ಅವನ್ನ ನೋಡಿ ತನ್ನ ರಿವಾಲ್ವರ್ನಿಂದ ಬುಲೆಟ್ಗಳನ್ನೆಲ್ಲ ಅವನ ದೇಹದೊಳಗೆ ಇಳಿಸಿ ಅಲ್ಲಿಂದ ರೆಸಾರ್ಟ್ಗೆ ವಾಪಸ್ ಹೊರಟೋದ ಶೌರ್ಯ. ಶೌರ್ಯ ಮರಳಿ ರೆಸಾರ್ಟಿಗೆ ಬಂದುಬಿಟ್ಟ. ಕಾರ್ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿ ತನ್ನ ರೂಮಿನ ಕಡೆ ನಡ್ಕೊಂಡು ಹೋಗ್ತಿದ್ದಾನೆ ಶೌರ್ಯ. ರೂಮ್ ಡೋರ್ ನಾಕ್ ಮಾಡ್ದ. ತ್ರಿಷಾ ಬಂದು ಡೋರ್ ಓಪನ್ ಮಾಡಿದ್ಲು. ಅಲ್ಲಿವರೆಗೂ ಇದ್ದ ಕೋಪ, ಗಾಂಭೀರ್ಯ ಎಲ್ಲವೂ ಹೋದ್ವು ನಮ್ಮ ಶೌರ್ಯನಿಗೆ. ತ್ರಿಷಾಳನ್ನು ನೋಡಿ ಶೌರ್ಯ ಮಾತ್ರ ಹಾಗೆ ಫ್ರೀಸ್ ಆಗೋದ. ಗ್ರೀನ್ ಬಣ್ಣದ ಪಾರದರ್ಶಕ ಸೀರೆ, ಅದಕ್ಕೆ ತಕ್ಕಂತೆ ಸಿಲ್ವರ್ ಬಣ್ಣದ ರವಿಕೆ, ಕುತ್ತಿಗೆಯಲ್ಲಿ ಸಿಂಪಲ್ ಆದ ಮುತ್ತಿನ ಲಾಂಗ್ ಚೈನ್, ಕಿವಿಗಳಿಗೆ ಸಣ್ಣ ಸಣ್ಣ ಮುತ್ತಿನ ಓಲೆ, ಸೊಂಟ ಕೂಡ ಒಂದು ಎಳೆ ಮುತ್ತಿನ ಟಾಪ್, ಇವೆಲ್ಲ ಧರಿಸಿ ಟಾಪ್ ಹೀರೋಯಿನ್ಗಳನ್ನು ಮೀರಿಸುವಂತಿದ್ದ ತ್ರಿಷಾಳನ್ನ ನೋಡ್ತಿದ್ರೆ ಮೈಂಡ್ ಬ್ಲಾಕ್ ಆಗ್ತಿತ್ತು ಶೌರ್ಯನಿಗೆ. ಶೌರ್ಯ ನೋಟ ತೀವ್ರತೆ ತಿಳಿತಿದ್ದಂತೆ ನಾಚಿಕೆಯಿಂದ ತಲೆ ತಗ್ಸಿ ಶೌರ್ಯ ಒಳಗಡೆ ಬರೋದಕ್ಕೆ ದಾರಿ ಬಿಟ್ಟು ಪಕ್ಕಕ್ಕೆ ಸರಿದ್ಲು. ಶೌರ್ಯ ಅವಳನ್ನೇ ನೋಡ್ತಾ ಒಂದೊಂದೇ ಹೆಜ್ಜೆ ಒಳಗಿಟ್ಟ. ಶೌರ್ಯನ ನೋಟ ತಡಿಲಾರ್ದೆ, ಶೌರ್ಯ ಮೊದಲು ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಹೊರಗೆ ಹೋಗೋಣ ಅಂದ್ಲು ತ್ರಿಷಾ. ಶೌರ್ಯ ಒಳಗಡೆ ಬಂದು ಡೋರನ್ನು ಲಾಕ್ ಮಾಡಿ ತ್ರಿಷಾಳನ್ನು ತನ್ನ ಕಡೆ ಎಳ್ಕೊಂಡ ಶೌರ್ಯ. ಶೌರ್ಯ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ಲು ತ್ರಿಷಾ ನಡಗೋ ಧ್ವನಿಯಲ್ಲಿ. ಹೊರಗೆಲ್ಲೂ ಬೇಡವೆ, ಇಲ್ಲೇ ಇದ್ಬಿಡೋಣ ಅಂತ ಶೌರ್ಯ ತ್ರಿಷಾಳ ಕಿವಿಯಲ್ಲಿ ರಹಸ್ಯವಾಗಿ. ಶೌರ್ಯ ನೀವು ತುಂಬ ತುಂಟರಾಗ್ಬಿಡ್ತಿದ್ದೀರಿ ಅಂದ್ಲು ತ್ರಿಷಾ. ಮತ್ತೇನು ಮಾಡಲಿ, ನಿನ್ನ ಯಾರು ಇಷ್ಟೊಂದು ಸುಂದರವಾಗಿ ರೆಡಿ ಆಗೋದಕ್ಕೆ ಹೇಳಿದ್ರು ಹೇಳು ಅಂತ ಕೇಳಿದ ಶೌರ್ಯ ತ್ರಿಷಾಳ ಮುಂಗುರುಳನ್ನು ಕಿವಿ ಹಿಂದೆ ಇಡ್ತಾ. ಅಯ್ಯೋ ಪ್ಲೀಸ್ ಶೌರ್ಯ, ಮೊದಲು ಹೋಗಿ, ಇವಾಗ ನೀವು ಮಾಡೋ ಕೆಲಸಕ್ಕೆ ನನಗೆ ನಿಜವಾಗ್ಲೂ ಶಕ್ತಿ ಇಲ್ಲ, ಹೊರಗೆ ಹೋಗೋಣ ಶೌರ್ಯ ಅಂತ ಕೇಳಿದ್ಲು ತ್ರಿಷಾ ಮುದ್ದಾಗಿ. ಸರಿ ಹಾಗಾದರೆ ರಾತ್ರಿಗೆ ಮತ್ತೆ ನನಗೆ ಶಕ್ತಿ ಇಲ್ಲ, ಆಮೇಲೆ ನೋವು ಗೀವು ಅಂದರೆ ನನಗಾಗಲ್ಲ, ರಾತ್ರಿಯ ನನ್ನ ಕೆಲಸ ಅಂದ ಶೌರ್ಯ ತ್ರಿಷಾಳ ಸೊಂಟವನ್ನು ಒತ್ತ. ಸರಿ ಸ್ವಾಮಿ, ಮೊದಲು ಹೋಗಿ ಅಂದ್ಲು ಶೌರ್ಯನನ್ನು ವಾಶ್ರೂಮ್ ಒಳಗೆ ತಳ್ಳುತ್ತಾ. ಶೌರ್ಯ ಮಾತ್ರ ಜಾಣತನದಿಂದ ಹೋಗ್ತಾ ಹೋಗ್ತಾ ತ್ರಿಷಾಳನ್ನು ಕೂಡ ವಾಶ್ರೂಮ್ ಒಳಗೆ ಎಳ್ಕೊಂಡು ಡೋರ್ ಹಾಕ್ಬಿಟ್ಟ ಶೌರ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.